ಓಕೆ. ನಿಮ್ಮ ಫೇವರೇಟ್ ಪೊಲಿಟಿಷಿಯನ್ ಯಾರು? ಪೊಲಿಟಿಷಿಯನ್ ಅಂತ ನಂಗೆ ಅರ್ಥ ಇಲ್ಲ ಅಣ್ಣ ನೀನು ಹೇಳೋದು. ರಾಜಕೀಯ ಅಣ್ಣ ರಾಜಕೀಯಕ್ಕೆ ಇಲ್ಲ ಅಣ್ಣ. ಯಾರು ಫೇವರೇಟ್ ಇಲ್ಲ ನಿಮ್ಗೆ? ಇಲ್ಲ 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 ರಾಜಕೀಯದ್ದು ಯಾವ್ದು ಇಲ್ಲ ಅಣ್ಣ. ಯಾರು ಇಲ್ಲ. ಯಾರಿಲ್ಲ ಅಣ್ಣ. ಏನ್ ಇವನೇನ್ ನಿಂತ್ಕೊಂಡ್ರೆ ಇವನೇನ್ ಆಗ್ಬೋದೇನೋ. ಇನ್ನೊಂದು ನಾನು ಮರ್ತ್ಬಿಟ್ಟೆ. ನಾನು ಅವಾಗ್ಲೇ ನಾವು ಮಾತಾಡ್ಬೇಕಾದ್ರೆ ನಾನು ಸ್ಕೂಲ್ಗಳಿಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ. ಹೌದು. ನಿಮ್ದೇನಾದ್ರು ರಾಜಕೀಯಕ್ಕೆ ಬರೋದೇನಾದ್ರು ಸ್ಕೆಚ್ ಇದೆಯಾ ನೆಕ್ಸ್ಟ್? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಇಲ್ಲ ಅಣ್ಣ ಆ ತರ ಏನಿಲ್ಲ. ಅಲ್ಲ ಮಾಡಿ, ಯೂತ್ಸ್ ತುಂಬಾ ರೀಚ್ ಆಗ್ತಾ ಇದೆ. ಇವ್ರೇನ್ ಮಾಡ್ತಾರೆ, ಎಲ್ಲೋಗ್ತಾರೆ ಬರ್ತಾರೆ, ಪ್ರತಿಯೊಂದನ್ನು ಅಪ್ಡೇಟ್ ಮಾಡ್ತಾ ಇದಾರೆ. ಮೆಂಬರ್ ಎಲೆಕ್ಷನ್ ಮಾಡಿ ಅಣ್ಣ ಜನ ಕೊಟ್ಟಿರೋದು ಏನ್ ಗೊತ್ತಾ, ನೀನು ರೈತನು ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಅಂತ ಹೇಳಿರೋದು. ಆಯ್ತು. ರೈತರ ತಾನೇ ಇವಾಗ ಎಲ್ಲಾ ಊರುಗಳಲ್ಲೂ ಮೆಂಬರ್. ಹೌದು ನಿಜಾನೇ. ಅದಕ್ಕೆ ನಾನು ನೀವಾಗಿ ಅಂತ ಇರೋದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ನನಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಣ್ಣ. ಇಂಟ್ರೆಸ್ಟ್ ಇದ್ದೇ ಮಾಡ್ಬೇಕೇನೇ ಕೆಲಸ ಮಾಡ್ಲಿ. ಸರಿ ಆಯ್ತು. ಇವಾಗ ನಿಮ್ಗೆ ಹಂಗಾರೆ ಫಸ್ಟ್ ಇನ್ಸ್ಟಾಗ್ರಾಮ್ ಎಲ್ಲ ಇಂಟ್ರೆಸ್ಟ್ ಇತ್ತಾ? ಇತ್ತು. ನನ್ಕ ಇಲ್ಲ, ಟಿಕ್ ಟಾಕ್ ಮಾಡ್ತಾ ಇದ್ದೆ ಫಸ್ಟ್. ಟಿಕ್ ಟಾಕ್ ಅಲ್ಲಿ ಫೇಮಸ್. ಹಳೆ ಪ್ರಭುಗಳು ನೀವು. ಟಿಕ್ ಟಾಕ್ ಅಲ್ಲಿ ಮಾಡ್ತಾ ಇದ್ದೆ. ಅದ್ರಲ್ಲಿ ಒಂದು 70K ಇತ್ತು ಫಾಲೋವರ್ಸ್. ಅದಾದ್ಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬಟ್ ವಿಡಿಯೋಸ್ ಸುಮ್ಮನೆ ಅಲ್ಲೇ ಈಗ ಕುತ್ಕೊಂಡಾಗ ಅವ್ನು ಕುತ್ಕೊಂಡಿರ್ತಾನೆ ಸುಮ್ಮನೆ ಹಿಂಗೆ ಕಾಮಿಡಿ ಅದ ಮಾಡ್ಕೊಂಡಿದ್ರಿ. ಅದಾದ್ಮೇಲೆ ನಮ್ಮ ಹುಡುಗರೇ ನೋಡಿದ್ರೆ ಹೇಳಿದ್ದು ಇವ್ರ ಗಣೇಶ್ ಅಂತ ಒಬ್ಬ ಇದ್ದ ಪಾಪ. ತುಂಬಾ ನಾನು ನೀರ್ ಕುಡ್ದಾಗೆಲ್ಲ ಹೇಳ್ತಾ ಇದ್ದ, ಫಸ್ಟ್ ಮಚ್ಚ ಯಾರ್ದಾಗ ಮಾಡ್ಬೇಕು ಕಾಪಿ ಮಾಡ್ಬೇಡ, ನೀನ್ ಓನ್ ಐಸಾಗೆ ಮಾತಾಡು, ನಿನ್ಗೇನ್ ಬರ್ತದೆ ಅದೇ ಮಾತಾಡು, ಪಕ್ಕ ಕ್ಲಿಕ್ ಆಗ್ತೀಯ ಅಂತ ಹೇಳ್ತಾ ಇದ್ದ. ಅಂತ ಇದ್ರೆ ಆಮೇಲೆ ಎಲ್ಲಾ ಸೇರ್ಕೊಂಡು ಅದನ್ನ ನಾವ್ ಹೇಳಿದ್ರಲ್ಲ, ಒಬ್ಬ ಡಿಸಿಷನ್ ತಗೊಳಲ್ಲ. ನಮ್ಮ ಹುಡುಗರೆಲ್ಲ ಕೂತಿದ್ದಾಗ ಹೇಳಿದ್ರು, ಅಣ್ಣ ನಾವ್ ಏನೋ ಒಂದ್ ಮಾಡ್ತಾ ಇದ್ದೀರಿ ಅಲ್ಲ, ಅದ್ರ ಅಣ್ಣ ಹಿಂಗ್ ಬಂದ್ರಿ, ಹಿಂಗ್ ಮಾಡಿದ್ರಿ, ಹಿಂಗ್ ಹೋದ್ರಿ, ಅದೇ ಹೇಳೋಣ ಸಾಕು, ನಾವೇನ್ ಮಾಡ್ತಾ ತೋರ್ಸ್ಬಿಡೋಣ ಸೀನಾಗಂದ. ಆಮೇಲೆ ತೋರ್ಸಿದ್ವಿ. ಆಮೇಲೆ ಇದೇ ತರ ವಿಡಿಯೋಗಳು ಮಾಡಿದೆ. ಜನ ಕೂಡ ಅಷ್ಟೇ ಸಪೋರ್ಟ್ ಕೊಟ್ರು ಪಾಪ. ಅವ್ರಿಗೆ ನನ್ಗೆ ಯಾರ್ಯಾರೆಲ್ಲ ಫಾಲೋ ಮಾಡ್ತಾರೆ ಅವ್ರ ಕಾಲ್ ಬೇಕಾದ್ರೆ ಮುಗಿದ್ಬಿಡ್ತೀನಿ, ಅಷ್ಟು ಸಪೋರ್ಟ್ ಮಾಡ್ತಾರೆ ನನ್ಗೆ ಅವ್ರ ಧನ್ಯವಾದಗಳು ಅಂತ ಹೇಳಕ ಇಷ್ಟಪಡ್ತೀನಿ. ನಮ್ ಬೆಂಗಳೂರಲ್ಲಿರೋ ಇನ್ಫ್ಲೂಯೆನ್ಸರ್ಸ್ ಯಾರಾದ್ರೂ ಈ ತರ ಮಾತಾಡ್ತಾರಾ? ಯಾವ ಇವೆಲ್ಲ ಬಿಡೋದಿಲ್ಲ. ನನ್ನಿಂದ ಅವರಲ್ಲ, ಅವರಿಂದ ನಾನು. ನಿಜ ಕರೆಕ್ಟಾ? ಅವ್ರು ಫಾಲೋ ಮಾಡ್ದೆ ನನ್ನ ವಿಡಿಯೋಸ್ ಅವ್ರು ನೋಡ್ತಾರೆ, ಅವ್ರ ಫ್ರೆಂಡ್ಸ್ ಶೇರ್ ಮಾಡ್ತಾರೆ. ಅವರೇ ನನ್ಕ ದೇವ್ರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ ಇವಾಗ ನನ್ಗೊಂದು ಕ್ವಶನ್. 63,000 ಜನ ಹೌದು ಫಾಲೋವರ್ಸ್ ಅಲ್ವಾ? 63,000 ಜನದಲ್ಲಿ ನಮ್ಮ ಮಾಲೂರವರು ಎಷ್ಟು ಜನ ಇರ್ಬೋದು? ಮಿನಿಮಮ್ ಇಲ್ಲಾಂದ್ರೆ ಒಂದು 40,000 ಜನ ಇರ್ತಾರಣ್ಣ. 30,000 ಇಂದ 40,000 ಜನ. ಮೆಸೇಜ್ಗಳು ಬರೋದ್ರಲ್ಲಿ ಗೊತ್ತಾಗುತ್ತಾ ನಿಮ್ಗೆ ಇವ್ರು ನಮ್ ಕಡೆಯವರು? ಹೌದೌದು ಗೊತ್ತಾಗುತ್ತೆ. ನಂಗೆ ಜಾಸ್ತಿ ಮೆಸೇಜ್ ಬರ್ತಾ ಇರೋದು ನಮ್ ಲೋಕಲ್ ಮಾಲೂರ್ ಬಿಟ್ರೆ ಆನೇಕಲ್ಲು, ತುಮಕೂರು. ಓಕೆ. ಎವ್ರಿ ಮೆಸೇಜ್ ಬರ್ತಾ ಇರೋದು ಅಲ್ಲಿಂದಾನೆ. ಮಂಡ್ಯ, ಮೈಸೂರು ಈ ಕಡೆ ಎಲ್ಲ ಬರ್ತೈತೆ ಎಲ್ಲಾ ಕಡೆ. ದಾವಣಗೆರೆ, ಚಿಕ್ಕಮಂಗ್ಳೂರು ಏನೇನೈತೆ ಎಲ್ಲಾ ಕಡೆಯಿಂದ ಬರ್ತೈತೆ. ಜಾಸ್ತಿ ಮೆಸೇಜ್ ಬರ್ತಾ ಇರೋದು ಆನೇಕಲ್, ತುಮಕೂರು. ಓಕೆ. ನಮ್ಮ ಮಾಲೂರವರು ಮಾಡ್ತಾರ ಟೆಕ್ಸ್ಟ್? ಮಾಲೂರವರು ಮಾಡ್ತಾರೆ. ಬಟ್ ನಾನು ಮಾಲೂರ್ದು ವಿಡಿಯೋ ಮಾಡಿದ್ರೆ ಕಮೆಂಟ್ ಕಡಿಮೆ ಹೊಡಿತಾರೆ. ನಮ್ಮ ಮಾಲೂರ್ ಅಂತ ಹಾಕಲ್ಲ. ಇವಾಗ ನಿಮ್ದು ಯಾವ ಊರ್ ಅಂತ ಕೇಳಿದ್ರೆ ಮಾಲೂರ್ ಅಂತ ಹಾಕ್ತಾರೆ. ಮಾಲೂರ್ ಅಂದ್ರೆ ಮಾಲೂರ್ ಅನ್ಸೋ ಕಡಿಮೆನೆ ಬರೋದು ಕಮೆಂಟ್ಗಳು. ಅದ ಜನ ಬೇಜನ್ ನೋಡ್ತಾರೆ. ನಾನು ಎಲ್ಲೇ ಹೋಗ್ಬೇಕಂದ್ರೆ ಕೇಳಿ MLA ತರ ಕೈ ಎತ್ಕೊಂಡು ಹೋಗ್ಬೇಕು. ಹಿಂಗ್ ನಾನು ನಮ್ ಗಾಡಿ ಹುಡುಗ ನೋಡಿಸ್ತಾ ಇದ್ರೆ ಆದ್ರೆ ಯಾರೇ ಬರ್ಲಣ್ಣ ಮರ್ಯಾದೆ ಕೊಟ್ಟೆ ಮಾತಾಡ್ತೀನಿ, ನಿಲ್ಸ್ಬಿಡ್ತೀನಿ. ಬೇಕಾದ್ರೆ ಒಬ್ಬರು ಮಾತಾಡ್ಸಕ ನಾಚಿಕೆ ಪಡ್ತಾರೆ. ಹಿಂಗ್ ಫೋನಾಗ ನೋಡೋದು, ಆಮೇಲೆ ಹಿಂಗ್ ನೋಡೋದು, ಹಿಂಗೆ ಹಿಂಗ್ ನೋಡ್ಬಿಟ್ಟು ಹಿಂಗೆ ಏಣಿ ಅನ್ನೋದು. ಆಮೇಲೆ ನಮ್ಮ ಹುಡುಗರು ಹೇಳೋ ತನಕ ನೋಡೋಣ ನಿನ್ ವಿಡಿಯೋಸ್ ನೋಡ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಮಾತಾಡ್ಕೊಂತವ್ರ ಅನ್ನೋದು. ಸರಿ ಬಂದಾಗ ಏನ್ ಮರ್ಯಾದೆ ಕೊಡ್ಬೇಕು ಅದೇ ಮರ್ಯಾದೆ. ಫೋಟೋ ನಾನೇ ಕೇಳ್ಬಿಡ್ತೀನಿ ಅವ್ರನ್ನ. ಒಬ್ಬ ಫೋಟೋ ತಗೊಂಡಾಕ ನಾಚಿಕೆ ಏನೋ ಅಂದ್ಬಿಡ್ತಾರೆ ಅಂತ. ಫೋಟೋ ಏನ್ ಬೇಕಪ್ಪಿ ಅಂತೀನಿ. ಬೇಡ ಸರಿ ಹೋಗಪ್ಪಿ ಅಂತೀನಿ ಅಷ್ಟೇ. ಇಲ್ಲ ಊಟ ಗಿಟ ಅಂತ ತಿಂತೀಯಾ, ಇಲ್ಲ ಜ್ಯೂಸ್ ಕುಡಿತೀಯ ಅಂತೀನಿ. ಒಬ್ಬೊಬ್ರು ನೀರ್ ಸಿಕ್ಬಿಡ್ತಾರ ನಂಗ. ಬಲೆ ತಲೆನೋವು ಅವಾಗ ತಲೆಗೆ ಹಾಕ್ಬಿಡ್ತಾರ. ನೀರ್ ಕುಡ್ಸೋದೇನಿಲ್ಲ, ಕುಡ್ಸ್ಬಿಡ್ತೀನಿ. ಬಟ್ ಏನ್ ಗೊತ್ತಾ, ತಲೆಗೆ ಹಾಕ್ಬಿಡ್ತಾರಲ್ಲ. ಇಲ್ಲಣ್ಣ ಇವಾಗ ಆಗಲ್ಲ, ಅರ್ಜೆಂಟ್ ಕೆಲಸ ಐತೆ ಅಂದ್ಬಿಟ್ಟು ಎಮರ್ಸ್ಕೊಂಡ್ ಬರ್ತಾ ಇರ್ತೀನಿ ನಾನು. ಚಾನ್ಸ್ ಸಿಕ್ಕರೆ ಬಿಗ್ ಬಾಸ್ ಅಲ್ಲಿ ನುಗ್ತೀರಾ? ಅಣ್ಣ ಚಾನ್ಸ್ ಸಿಕ್ಕಿದ್ರೆ ಇವಾಗ ಊಟ ಬಿರಿಯಾನಿ ತಂದು ಕೊಟ್ಟಿರ್ತೀರಿ, ಕೊಟ್ಬಿಟ್ಟು ತಿಂತೀಯ ತಿನ್ನಲ್ಲ ಅಂದ್ರೆ ತಿನ್ನಲ್ಲ ಅಂತ ಹೇಳ್ಬೋದು ಒಬ್ನು. ಸರಿನಾ? ಅವನಂದ್ರೆ ನಾನ್ ವೆಜ್ ತಿನ್ನಲ್ಲ. ನಾನ್ ವೆಜ್ ತಿನ್ನಲ್ಲ. ಅದಕ್ಕ ನಾನು ನಾನ್ ವೆಜ್ ಪ್ರಿಯ. ಬಿರಿಯಾನಿನೂ ಬಿಡಲ್ಲ, ಚಿಕನ್ ಬಿಡಲ್ಲ, ಮಟನ್ ಬಿಡಲ್ಲ, ತಿನ್ನೇ ತಿಂತೀನಿ. ಬಟ್ ನಾವು ಹೋಗಿ ಹೋಗ್ತೀನಿ ಅಂತ ಹೇಳಲ್ಲ. ಬಟ್ ಏನ್ ಚಾನ್ಸ್ ಏನ್ ಆಫರ್ ಏನ ಬಂತಂದ್ರೆ ಕಣ್ ಮುಚ್ಕೊಂಡು ಆರಾಮಾಗಿ ಹೋಗ್ತೀನಿ ಅಷ್ಟೇ. ಅವಾಗ ನನ್ನ ಫ್ರೆಂಡ್ಸ್ಗೆಲ್ಲ ಹ್ಯಾಂಡಲ್ ಮಾಡ್ಬಿಟ್ಟು ಹೋಗ್ತೀನಿ. ಬರ್ತೀನಿ ಇರಪ್ಪ, ಸಪೋರ್ಟ್ ಮಾಡ್ರಪ್ಪ ಅಂತ ಹೇಳ್ಬಿಟ್ಟು ಇವ್ರನ್ನ ಅಲ್ಲೂ ಬಿಗ್ ಬಾಸ್ ಆಗಿ ಹೇಳ್ಬಿಡ್ತೀನಿ. ಬೇಕಾದ್ರೆ ನಮ್ಮ ಹುಡುಗರ ಹೆಸರು. ಅಲ್ಲೋದ್ಮೇಲೆ ನೀವು ಚೇಂಜ್ ಆಗ್ಬಾರ್ದು. ಇವಾಗ ನಮ್ಮ ಹೊರ್ತೂರವ್ರು ನೋಡಿದ್ರಿ ನೀವು? ಹೌದು. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ರು, ಅದಾದ್ಮೇಲೆ ವೈಲೆಂಟ್ ಆದ್ರು, ಚೆನ್ನಾಗ್ ಆಡ್ತಾ ಹೋದ್ರು. ನೀವು ಫಸ್ಟ್ ಇಂದಾನೆ ಫೈರ್ ಆಗ್ಬಿಡ್ಬೇಕು ಅಲ್ಲಿ ಹೋದ್ಮೇಲೆ. ನಾವೆಲ್ಲ ಫುಲ್ ಸಪೋರ್ಟ್ ಮಾಡ್ತೀವಿ. ಆಯ್ತಣ್ಣ ನಿಮ್ ಪ್ರೀತಿ ವಿಶ್ವಾಸಕ ಯಾವಾಗ ಯಾರೇ ಆಗ್ಲಿ, ನಾನ್ ಯಾರೇ ಸಪೋರ್ಟ್ ಮಾಡ್ಲಿ ಎಲ್ಲಾರ್ಗು ಹೇಳಿಲ್ಲ ನಾವಾಗ. ಅದಕ್ಕಿಂತ ಮಾತ್ ನಾನು ಇನ್ನೇನ್ ಹೇಳಲ್ಲ, ಅಷ್ಟ್ ಪ್ರೀತಿ ಕೊಡ್ತೀನಿ. ಇವಾಗ ನಾನ್ ಮೊದ್ಲು ಹೆಂಗಿದ್ನೋ, ಇವ್ ರೀಲ್ಸ್ ಮಾಡ್ಕೊಂಡು
ಇವಾಗ ಹಂಗಿದ್ದೀನಿ ನಮ್ಮ ಹುಡುಗ ಜೊತೆಗ ರೀಲ್ಸ್ ಮಾಡ್ಬಿಟ್ಟು ನಾನು ಸ್ಟ್ಯಾಂಡರ್ಡ್ ಏನ್ ತೋರಿಸಿಲ್ಲ ಎಲ್ಲಿ ಆಗ್ಲಿ ಅವಾಗ ಹೆಂಗಿದ್ದೀನಿ ಇವಾಗ ಅದೇ ಯಾರೇ ಸಿಕ್ಲಿ ಹೇಳಿಲ್ಲ ಯಾರನ್ನ ರೋಡಾಗ ಹೋದ್ರೆ ಮಾತಾಡ್ಸ್ಕೊಂಡು ನಿನ್ಸ್ಬಿಡ್ತೀನಿ ನಾನೇ ಗಾಡಿ ಇಲ್ಲಿ ಸುತ್ತಮುತ್ತಲಲ್ಲಿ ಅವನೇನ್ ಬಿಡೋ ಅಂತ ಏನ ಮಾತಾಡೋರು ಯಾರನ್ನ ಇದಾರ ನಿಮ್ಗೆ? ಇಲ್ಲ ಬೇಡ ಏನ ಹಂಗಂತೇನಿಲ್ಲ ಸ್ವಲ್ಪ ಜನ ಅವ್ನ್ ದೊಡ್ಡ ಕುಡ್ಕೊಂಡ್ ಬಿಡು ಹಂಗನ್ನವ್ರ ಅವ್ರು ಕೇಳಕ್ ಏನ್ ಇಷ್ಟಪಡ್ತೀನಿ ಅಂದ್ರೆ ಈ ಕುಡ್ಕನ್ನ ಮೀಟ್ ಮಾಡಕ್ ಇವಾಗ 2 ಅವರ್ 3 ಅವರ್ ಕಾಯ್ತಾರಣ್ಣ. ನಿಮ್ ಫ್ರೆಂಡ್ ಇವಾಗ ವಿನಯ್ ಅವರು ಭಾರಿ ಬೆಳಿತಾವ್ರೆ ಮಾಲೂರು ತಾಲೂಕಲ್ಲಿ. ನನ್ನ ಪ್ರಕಾರ ಮಾಲೂರು ತಾಲೂಕಲ್ಲಿ ನಿಮ್ಮಷ್ಟು ಫಾಲೋಯಿಂಗ್ ಇರೋರು ಯಾರು ಇಲ್ಲ ಅಲ್ವಾ? ಹೌದೌದು ನೆಕ್ಸ್ಟ್ ನಾನೇ ಅಲ್ಲ, ನನ್ನ ಫಾಲೋವರ್ಸ್ ನಗಾಡ್ತಾರೆ 1700 ಜನ ನನ್ಗೆ. ಇಲ್ಲ ಆಗ್ತಾ ಮಾಡೇ ಮಾಡ್ತಾರೆ. ಸೊ ಎಷ್ಟು ಖುಷಿ ಆಗ್ತಾ ಇದೆ ನಿಮ್ ಫ್ರೆಂಡ್ ಹಿಂಗೆ ಗ್ರೋತ್ ನೋಡ್ತಾ ಇದ್ರೆ? ತುಂಬಾನೇ ಖುಷಿ ಆಗ್ತೈತೆ ಅಣ್ಣ. ಓಕೆ, ನಮ್ಮೂರ ಹೆಣ್ಣ ಬೆಳಿತಾವನೆ, ನಮ್ಮ ಜೊತೆಲಿ ಇರೋ ಹೆಣ್ಣ ಬೆಳಿತಾವನೆ ಅಂತ. ಸೊ ಕಂಪ್ಲೀಟ್ ಸಪೋರ್ಟ್ ನೀವೆಲ್ಲ ಮಾಡ್ತಾ ನೀವೆಲ್ಲ ಮಾಡ್ತಾ ಇರೋದಕ್ಕೆ ಅವ್ರು ಅಷ್ಟು ಚೆನ್ನಾಗಿ ನೀಟಾಗಿ ಹೋಗ್ತಾರೆ. ನಾವು ಮಾಡ್ತೀವಿ, ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀವಿ ನಾವು. ಇದು ವಿನಯ್ ಅವ್ರು ಎಲ್ಲರೂ ಟ್ರೋಲ್ ಆಗಿದ್ದೀರಾ ಯಾವಾಗಾದ್ರು? ಅಣ್ಣ ಇಲ್ಲ, ಆ ಕಡೆಯಿಂದ ಏನೊಂದು ಮೆಸೇಜ್ ಬಂದಿಲ್ಲ. ಪಾಪ ಅವ್ರಿಗೂ ಧನ್ಯವಾದಗಳು ಅಂತ ಹೇಳ್ಬಿಡ್ತೀನಿ. ಟ್ರೋಲರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ನನ್ಗೆ ಇವತ್ತಿಗೆ ಪಾಪ ಒಬ್ಬರಷ್ಟೇ ಏನ್ ನನ್ಗೆ ಡಿಸ್ಟರ್ಬ್ ಮಾಡಿಲ್ಲ, ಒಂದು ಮೆಸೇಜ್ ಮಾಡಿಲ್ಲ, ಏನು ಮಾಡಿಲ್ಲ. ಓಕೆ, ನೀವು ಇವ್ರ ತೋಟಗಳಿಗೆಲ್ಲ ಬರ್ತಿರಲ್ವಾ ಕೆಲಸ ಮಾಡೋದಿಕ್ಕೆ? ಎಷ್ಟು ಕೂಲಿ ಅಂದ್ರೆ ಲೈಕ್ ಕೂಲಿ ಅನ್ನೋದು ತಪ್ಪಾಗುತ್ತದು, ಎಷ್ಟು ಏನ್ ಕೊಡ್ತಾರೆ ಅವರು? ಸಂಜೆ ಆದ್ರೆ 2. ಸೊ ಮ್ಯಾಟ್ರ್ ಇಲ್ಲಿ ಜಾಸ್ತಿ ಹಿಂಗಿದೆ. ನೀವು ನಾವು ಒಂದು ಇವ್ರೊಂದು 2 ಅವ್ರ ಅರ್ಧ. ಅಯ್ಯೋ ನಾನ್ ಬೇರೆ ಕುಡಿಯಲ್ಲ. ಒಂದೊಂದ್ ಕಡೆ ಒಂದೊಂದ್ ತರ ಇದೆ ಲೇಬರ್ದು ಒಂದು ದಿನದ್ದು ಇದು ಕೂಲಿ ಏನಿದೆ. ಸೊ ನಿಮ್ ಕಡೆ ಎಷ್ಟಿದೆ ಕೂಲಿ? ಅಣ್ಣ ಬೆಳಗ್ಗೆ 7 ಗಂಟೆಗೆ ಬರ್ತಾರೆ, 2 ಗಂಟೆಗೆ ಹೋಗ್ತಾರೆ. 6 ಗಂಟೆಗೆ ಬಂದ್ರೆ 1 ಗಂಟೆಗೆ ಹೋಗ್ತಾರೆ. ಗಂಡಸರ್ಕ 650 ರೂಪಾಯಿ ಕೂಲಿ, 650 ರೂಪಾಯಿ ಕೂಲಿ. ಹೆಂಗಸರ್ಕ 450 ರೂಪಾಯಿ. ಓಕೆ, ನಾನ್ ಇವಾಗ ನಿಮ್ ತೋಟದಲ್ಲಿ ಕೆಲ್ಸಕ್ಕೆ ಬರ್ತೀನಿ ಅಂದ್ರೆ ನನ್ಗೆ ಎಷ್ಟು ಕೊಡ್ತೀರಾ? ನಾನು ಇಲ್ಲ, ಎಲ್ಲ ನಮ್ಮ ಹುಡುಗರು ಇರ್ತಾರಲ್ಲ, ನನ್ನ ಅವಶ್ಯಕತೆನೇ ಇಲ್ಲ ಅಂದ್ರೆ ನಾನು ಕೆಲಸ ಮಾಡಕ್ ಆಗಲ್ಲ ಅಂತನಾ ಅಥವಾ ಏನು? ಆಗಲ್ಲ ಅಂತ ಏನಿಲ್ಲ, ಆಗಲ್ಲ ಅಂತ ಯಾರ ಹೇಳಕ್ ಆಗಲ್ಲ. ಆದ್ರೆ ನಮ್ಮ ಹುಡುಗರು ಇರ್ತಾರಲ್ಲ, ನಾವು ಬೇರೆಯವ್ರನ್ನ ಕರೆಯಲ್ಲ. ಏನೋ ಜಾಸ್ತಿ ಇದ್ರೆ ಕೆಲಸ ಕರಿತೀರಿ, ಬಂದು ಆರಾಮಾಗ ಬೇರೆದು ಏನು ಊಟಕ್ಕೆ ಕೊಡ್ಬೇಕಾಗ್ತದೆ ಒಂದೊಂದು ಟೈಮ್. ಅವಾಗ ಜಾಸ್ತಿ ಜನ ಬೇಕು, ಅವಾಗ ಬಂದಾಗ ಅವಾಗ ಕರಿತೀರಿ. 650 ರೂಪಾಯಿ ಕೊಡ್ತೀರಿ. ಬೆಳಗ್ಗೆ ಒಂದು ಟೈಮ್ ಟಿಫನ್, ಮಧ್ಯಾಹ್ನ ಊಟ ಏನಿಲ್ಲ, ಅವ್ರು ಹೋಗ್ತಾರೆ. ಆದ್ರೂ ಜನಗಳನ್ನ ಅಡ್ಜಸ್ಟ್ ಮಾಡೋದು ಕಷ್ಟ ಕೆಲವೊಂದು ಟೈಮ್ ಅಲ್ವಾ? ಹೌದಣ್ಣ, ನೀನ್ ಫೋನ್ ಮಾಡಿದ್ರೆ ಸಿಕ್ಕಲ್ಲಣ್ಣ. ಅವರು ಇನ್ನೊಂದೇನ್ ಗೊತ್ತಾ, ಇವಾಗೆಲ್ಲ ಸ್ವಲ್ಪ ಸ್ಟ್ಯಾಂಡರ್ಡ್ ಯಾರು ತೋಟ ಕೆಲಸಕ್ಕೆ ಬರಲ್ಲ. ಮನೆಗೆ 2 ಹಸುಗಳು ಕಟ್ಟಿ ಹಾಕೊಂಡು ಪಾಪ ಅದೇ ಈ ಕೂಲಿಗೆ ಹೋದ್ರೆ ಅಷ್ಟೇನೆ, ಮನೆಗೆ 2 ಹಸುಗಳು ನೋಡ್ಕೊಂಡು ಆರಾಮಾಗಿರೋಣ, ಬಿಸ್ಲಾಗೆ ಹಾಕಿ ಒಣಗೋದು ಅಂತ ಮಾಡ್ತಾರೆ. ಪಾಪ ರಾಗಿ ಇದ್ರೆ ಅವ್ರ ತೋಟಗಳ ಹತ್ರ ಇರ್ತೈತಲ್ಲ, ಸದ್ಯಕ್ಕೆ ಕಡಿಮೆ ಸಿಕ್ಕೋದು ಕೆಲಸ ಬರೋರು. ನನ್ಗೇನು ಒಂದೊಳ್ಳೆ ಐಡಿಯಾ ಬಂತು ಇವಾಗ. ನಾವ್ಯಾಕೆ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಬಾರ್ದು? ಯಾರ ಕೆಲಸ ಎಲ್ಲ ಡೈಲಿ ಅಲ್ಲಿ ಪ್ರೆಸೆಂಟ್ ಹಾಕೋದು ಅಪ್ಲಿಕೇಶನ್ ಅಂತವ್ರು ನಾವು ಬುಕ್ ಮಾಡ್ಕೊಡೋದು. ಅಣ್ಣ ಅದೇ ನಿಮ್ಗೆ ಗೊತ್ತು ಮಾಡ್ಬೋದು, ಬಟ್ ನಿಮ್ಗೆ ಗೊತ್ತು, ನಮ್ ರೈತರಿಗೆ ಗೊತ್ತಾಗಲ್ಲ ಅಣ್ಣ ಪಾಪ. ಯಾಕಂತಂದ್ರೆ ಇವಾಗ ನಮ್ಗೆ ಗೊತ್ತು, ನಮ್ ಎಷ್ಟೋ ಜನರ ಹತ್ರ ಫೋನ್ ಇರಲ್ಲ ಪಾಪ. ಹೆಂಗಣ್ಣ ನೋಡೋದ? ಅದಕ್ಕೆ ನಾನೇನ್ ಮಾಡ್ದೆ ಹೇಳಿ, ಬರೀ ಯೂತ್ಸ್ ಮಾತ್ರ ಇಂಟರ್ವ್ಯೂ ಮಾಡ್ತಾ ಇದೀನಿ. ಯೂತ್ಸ್ ಎಲ್ಲ ಶೇರ್ ಮಾಡ್ತಾರೆ. ಓಕೆ, ನಾನು ನಿಮ್ದೊಂದು ಫೋಟೋ ತಗೋತೀನಿ. ಓಕೆ, ಸೊ ಈ ಫೋಟೋ ಒಂದು ಸರ್ಪ್ರೈಸ್ ಮಾಡ್ತೀನಿ ಯಾವತ್ತು ಅಂತ ನಿಮ್ಗೆ ಅದು ಗೊತ್ತಾಗುತ್ತೆ. ಪ್ಲೀಸ್ 4 ಜನ ನಿಂತ್ಕೊಳ್ಳಿ. ಓಕೆ, ಸ್ಮೈಲ್ ಪ್ಲೀಸ್. ಸೊ ಈ ಫ್ರೆಂಡ್ಶಿಪ್ಪು ಇದೇ ಥರ ಇರಬೇಕು ಲೈಫ್ ಟೈಮ್. ಥ್ಯಾಂಕ್ ಯು. ಆಯ್ತಾ? ಸೊ ಇದು ನಿಮಗೆ ಒಂದಿನ ಸರ್ಪ್ರೈಸ್ ಮಾಡ್ತೀನಿ, ಅವತ್ತು ಸಿಗುತ್ತೆ. ಓಕೆ ಅಣ್ಣ, ಆಯ್ತು. ನಿಮಗೆ ಫ್ಯಾನ್ ಪೇಜ್ ಅಂತ ಏನಾದ್ರು ಯಾರನ್ನ ಕ್ರಿಯೇಟ್ ಮಾಡಿದಾರಣ್ಣ? ಎಷ್ಟು ಫ್ಯಾನ್ ಪೇಜ್? ಎಷ್ಟು 4 ಐತೆ. ಓಕೆ, ಅದ್ರಲ್ಲಿ ಒಬ್ರು ಮೆಸೇಜ್ ಮಾಡಿದ್ರು ನಂಗೆ, ಶಿವಮೊಗ್ಗ ಅಂತ ಅವ್ರದ್ದು. ಓಕೆ, ಶಿವಮೊಗ್ಗನಿಂದ ಮೆಸೇಜ್ ಮಾಡೋಣ, ನಾನು ಅಡ್ಮಿನಿ ಅಣ್ಣ ನಿನ್ ಫ್ಯಾನ್ ಪೇಜ್ಗೆ ಅಂತಂದ್ರ. ಸರಿ ಆಯ್ತು ಮಾಡಪ್ಪ, ಬಟ್ ಮೆಸೇಜ್ ಯಾರ್ಕು ಮಾಡಕ್ ಹೋಗ್ಬೇಡ, ಬಟ್ ನೀನ್ ಏನ್ ಬೇಕೋ ವಿಡಿಯೋಸ್ ಹಾಕೊಂಡು ಇದ್ ಮಾಡ್ಕೊ, ಒಳ್ಳೇದ್ ಮಾಡು, ಯಾರ್ಕು ಮಾಡಕ್ ಹೋಗ್ಬೇಡ ಅಂತ. ಸರಿ ಅಣ್ಣ ಆಯ್ತು ಅಂತಂದ್ರು. ಅವ್ರೊಂದ್ 3-4 ವಿಡಿಯೋ ಅಪ್ಲೋಡ್ ಮಾಡೋರು ಅಷ್ಟೇ. ಓಕೆ, ಈ ಕಡೆ ಯಾರು ಇಲ್ಲ ಲೋಕಲ್ ಅಲ್ಲಿ ಫ್ಯಾನ್ ಪೇಜ್? ಇಲ್ಲ ಯಾವ್ದಿಲ್ಲ. ಓಕೆ, ಇವಾಗ ನಿಮ್ ಪೇಜ್ ಇನ್ಸ್ಟಾಗ್ರಾಮ್ ಏನಿದೆ ಅದ್ರದ್ದು ವಿಡಿಯೋಸ್ನೆಲ್ಲ ಯಾರು ಹ್ಯಾಂಡಲ್ ಮಾಡ್ತಾರೆ? ವಿಡಿಯೋಸ್ನ ಯಾರ ಪೋಸ್ಟ್ ಮಾಡ್ತಾರೆ? ನಾವೇ ನಾವೇ ಕಂಪ್ಲೀಟ್ ಆಗಿ ಮಾಡೋದು. ನಮ್ಮ ಹುಡುಗ ಮುಂದೆನೆ ಮಾಡೋದು ಅದೆಲ್ಲ. ಇವಾಗ ಸಂಜೆ 6 ಗಂಟೆ ಆದ್ಮೇಲೆ ಎಲ್ಲ ಜೊತೆ ಸೇರ್ತೀರಿ. ಓಕೆ, ಫ್ರೀ ಟೈಮ್ 7 ಗಂಟೆಗೆ ಹೋಗ್ತೀರಿ. ಅವ್ರ ಫೋನ್ದಾಗ ಏನೋ ಮಾಡ್ತಾ ಇರ್ತಾರೆ. ನಾನು ಕರೆಕ್ಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದು ನೈಟ್ 7 ಗಂಟೆ ಮೇಲೆನೆ, 7:30 ಮೇಲೆ ಮಾಡ್ತೀನಿ. ಅವಾಗೆಲ್ಲ ಜೊತೆ ಇರ್ತಿರಲ್ಲ, ಅವಾಗ ಒಂದ್ಸಲಿ ಫ್ರೇಮ್ ಎಲ್ಲ ರೆಡಿ ಮಾಡಿ ಇಕ್ಕಿರ್ತೀನಿ. ರೆಡಿ ಮಾಡಿ ನಮ್ಮ ಹುಡುಗ ಒಂದ್ಸಲಿ ತೋರಿಸ್ತೀನಿ, ಏನ ಚೇಂಜಸ್ ಮಾಡ್ಬೇಕಣ್ಣ, ಇಲ್ಲಿ ಚೇಂಜ್ ಮಾಡ್ಬೇಕಣ್ಣ ಅಂದಾಗ ಅವಾಗ ಚೇಂಜ್ ಮಾಡ್ಕೊಂಡು ಅವಾಗ ಹಂಗೆ ಅಪ್ಲೋಡ್ ಮಾಡ್ತೀನಿ. ನಿಮ್ಮ ವಿಡಿಯೋಸ್ ತುಂಬಾ ಜನ ನೋಡ್ತಾರೆ ನಮ್ಮ ಮಾಲೂರು ತಾಲೂಕಲ್ಲಿ. ಆಲ್ಮೋಸ್ಟ್ ಒಂದು 40-50 ಸಾವಿರ ಜನನೇ ನೋಡ್ತಾರೆ ನಮ್ಮ ಮಾಲೂರು ತಾಲೂಕು. ನೋಡೋದಂದ್ರೆ ಲಕ್ಷ ಮೇಲೆ ನೋಡ್ತಾರಣ್ಣ. ನೋಡೋದು, ಸಾರಿ, ಫಾಲೋ ಮಾಡ್ತಿರೋದು. ಹೌದಣ್ಣ, ಸಾರಿ. ಸೊ
ಯಾರು ನಿಮ್ ತರನೇ ಒಂದ್ ತೋಟ ಇದ್ದು ಆ ತೋಟದಲ್ಲಿ ಡೈಲಿ ಅವ್ರ ಹತ್ರನೂ ಒಂದ್ ಫೋನ್ ಇದ್ದು ವಿಡಿಯೋಸ್ ಮಾಡೋ ಟೈಮ್ ಇದ್ದು ವಿಡಿಯೋಸ್ ಮಾಡೋರ್ಗೆ ಏನ್ ಇಂಟ್ ಕೊಡ್ತೀರಾ? ಇಲ್ಲ, ಚಿಕ್ಕಬಳ್ಳಾಪುರನಿಂದ ಒಬ್ಬ ಹುಡುಗ ಮಾಡಿದ್ದ, ಮೆಸೇಜ್ ಮಾಡಿದ್ರು. ಪಾಪ ಮೆಸೇಜ್ ಮಾಡಿದ್ದ, ಹಂಗೆ ನಾನು ರಿಪ್ಲೈ ಕೂಡ ಮಾಡಿದೆ. 2 ದಿನ ಆಗಿತ್ತು ಮೆಸೇಜ್ ಮಾಡಿದೆ. ಅವ್ರು ಏನ್ ಮಾಡೋರು ಅಂತ ಹುಡುಗ ಪಾಪ ಅವನು, ನಾನ್ ವಿಡಿಯೋಸ್ ಮಾಡ್ತೀನಲ್ಲ ನಂತರನೇ ಕಾಪಿ ಮಾಡ್ತಾವನೆ ವಿಡಿಯೋ. ಓಕೆ, ನಂತರ ನಾನು ಹೇಳೋ ಶೈಲಿದಾಗೆ ಇವಾಗ ಹಿಂಗೆ 2000 ಆಯ್ತು, ಮಾಡಿರೋ ತೋಟ ಈ ತರ ಇತ್ತು, ಇವಾಗ ನಾನು ಹೇಳ್ತೀನಿ ಅದೇ ಕಾಪಿ ಮಾಡ್ಕೊಂಡು ಮಾಡ್ತಾವ್ರೆ. ಪಾಪ ನಂಗೆ ಮೆಸೇಜ್ ಮಾಡಿದ್ದ, ಮತ್ತೆ ಕಾಲು ಮಾಡಿದ್ರು. ಓಡ್ತೈತೆ 13K ಫಾಲೋವರ್ಸ್ ಇದಾರೆ. ನಾನು ಸ್ಟಾರ್ಟಿಂಗ್ ವಿಡಿಯೋದಾಗಲೇ ಮೆಸೇಜ್ ಮಾಡಿದ್ದು, ಅಣ್ಣ ಓಕೆ ಅಣ್ಣ ವಿಡಿಯೋ, ಓಕೆ ಬ್ರದರ್ ಮಾಡಿ ಅಂತ. ಅಣ್ಣ ನಾನು ನಿಮ್ಮನ್ನ ನೋಡ್ಕೊಂಡೆ ಕಾಪಿ ಮಾಡಿದ್ದೆ ಅಣ್ಣ, ನನ್ನ ದೇವ್ರಣ್ಣ ನೀನು ಅಂತಾರೆ ಪಾಪ ಆ ಹುಡುಗ. ನನ್ನ ಅಪ್ಪ ಹಂಗೇನು ಕರಿಬೇಡ. ನಿಮ್ಗೇನ್ ಜಲಸ್ ಫೀಲ್ ಇಲ್ವಾ? ಅಂದ್ರೆ ನನ್ನ ನೋಡಿ ಹಿಂಗೆಲ್ಲ ಮಾಡ್ತಾವ್ರೆ. ಇಲ್ಲ ಅಣ್ಣ, ನಾನಿಲ್ಲ. ಅವ್ರ ಕೆಪಾಸಿಟಿ, ಅವ್ರ ತಾಕತ್ತು, ಅವ್ರ ಪಾಡಿ ಏನಾನ ಮಾಡ್ಕೊಂಡು. ಇದೊಂದು ಸಮುದ್ರ, ಅಷ್ಟೇ ಬೇಕಾದನ್ನು ತಾಕತ್ತಿದ್ದೊಂದು ತಿಮಿಂಗ್ಲನ್ನೇ ಹಿಡಿತಾನೆ. ಆ ತಿಮಿಂಗ್ಲ ನೀವ್ ಹಿಡ್ದಿದ್ದೀರಾ ಅಷ್ಟೇ. ಹೌದಣ್ಣ. ಆದಷ್ಟು ಅದೇ ಜನ ಏನ್ ಮಾಡ್ತಾರೆ, ಓಡಕ್ ಕುದ್ರೇನೆ ಲೈಕ್ ಮಾಡ್ತಾರೆ. ಓಡ್ದಿದ್ದನು ಇವಾಗ ಅವ್ರ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ಬಿಟ್ರೆ ಏನಾನ ಆಗ್ಬಿಡ್ತದೆ. ನಾನು ಇವಾಗ ಒಬ್ಬ ನಂಬರ್ ಬಿಡ್ಬಿಡು 5,000 3,000 ಇರ್ತಾರೆ ಹುಡುಗಿರು. ಎಕ್ಸಾಂಪಲ್ ಹೇಳ್ತಾ ಇರೋದು, 5,000 3,000 ಇದ್ರೆ ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ. ಅದೇ ಗ್ರೇಟ್. ಅದಕ್ಕೆ ಗ್ರೇಟ್ ಅನ್ನೋದು. ಯಾಕಂತಂದ್ರೆ ಅನಿಸ್ತೈತೆ. ಅಲ್ಲಲ್ಲ, ಇಲ್ಲ ಅದು ನೋಡಿ ಮೆಸೇಜ್ ರಿಪ್ಲೈ ಮಾಡಲ್ಲ ಹುಡುಗಿರು ಮಾಡಲ್ಲ. ಅಂದ್ರೆ ಟ್ರೈ ಮಾಡಿದೀರಾ? ನಾವು ಸುಮ್ಮನೆ 5,000 3,000 ಇರೋಂತ ಹುಡುಗಿರು ಮೆಸೇಜ್ ಮಾಡಿದ್ರೆ ರಿಪ್ಲೈ ಮಾಡಲ್ಲ ಅಂತ. ಹೌದು. ಎಷ್ಟ್ ಜನಕ್ಕೆ ಮಾಡಿದೀರಾ ಮೆಸೇಜ್ಗಳು? ಅಣ್ಣ ನಾನು ಮೆಸೇಜ್ ಒಬ್ರಿಗೂ ಮಾಡಿಲ್ಲ. ಆ ಕಡೆಯಿಂದ ಬಂದಿರ್ತೈತೆ ಮೆಸೇಜ್. ಆ ಮೆಸೇಜ್ ನನಗ್ ಬಂದಿರ್ತೈತಲ್ಲ, ನಮ್ ಹುಡುಗ ಕೇಳ್ತೀನಿ, ನೋಡು ಇವ್ರು ಯಾರೋ ಮೆಸೇಜ್ ಮಾಡವ್ರೆ, ರಿಪ್ಲೈ ಮಾಡೋದು. ನಾನು ಯಾರೇ ಆಗ್ಲಿ ಹುಡುಗಿರ್ ಮೆಸೇಜ್ ಮಾಡಿದ್ರೆ ಸೂಪರ್ ಅಣ್ಣ ವಿಡಿಯೋಸ್ ಅಂತ ಹಾಕಿದ್ರೆ ಥ್ಯಾಂಕ್ ಯು ಅಷ್ಟೇ ಹಾಕೋದು. ಹುಡುಗರು ಆರ್ಟ್ ಸಿಂಬಲ್ ಆಗಿದ್ರೆ ತ್ರಿಬಲ್ ಕಳ್ಸೋದು. ನಾನು ಎಷ್ಟು ಹುಡುಗಿರ್ನ ಡೇಟ್ ಮಾಡಿದೀರಾ? ಇನ್ನ ಒಬ್ಬರ್ನು ಇಲ್ಲ. ಅದ್ರ ಗಮನೇ ಗೊತ್ತಿಲ್ಲ ನನ್ಕ. ಹುಡುಗಿರ್ದೆಲ್ಲ ಇಲ್ಲ. ಯಾವಾಗೂ ನಾನು ಇನ್ನು ಆಂಟಿಗಳೆಲ್ಲ ಹುಡುಗಿರೆಲ್ಲ ಬೀಳ್ತಾರ ಅಣ್ಣ. ಹೇಗೆ? ಎಲ್ಲಿ ಡೈಲಿ ತಗೊಂತಾ ಇರ್ತಿರಲ್ಲ ಜ್ಯೂಸ್ ಯಾರು ಬಿಡಲ್ಲ ಅಣ್ಣ. ಆಯ್ತು, ಇವಾಗ ನೀವು ತಗೊಳ್ಳೋ ಜ್ಯೂಸ್ ನೀವೇನ್ ಕುಡಿತೀರೋ ಅದಕ್ ತಕ್ಕಂಗೆ ಒಂದ್ ಕ್ವಶನ್. ಒಂದೊಳ್ಳೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಒಂದು ಬ್ರ್ಯಾಂಡ್ ಗೆ ನಿಮ್ಮನ್ನ ತಗೋತಾರೆ ಡ್ರಿಂಕ್ಸ್ ಅಲ್ಲಿ, ಅಂದ್ರೆ ಯಾವ ಡ್ರಿಂಕ್ ಗೆ ಹೋಗ್ತೀರಾ, ಒಪ್ಕೋತೀರಾ? ಫಸ್ಟ್ ಇಂದಾನು ಅದೇನಾ? ಅದ್ ಬಿಟ್ರೆ ಇಲ್ಲ ನೋಡ್ಕೊಳ್ಳಿದ್ದಲ್ಲ. ನಮ್ಗೆಲ್ಲ ಇದ್ರದ್ದು ನಾಲೆಡ್ಜ್ ಇಲ್ಲ. KF ಸ್ಟ್ರಾಂಗ್ ಏನ್ ಫುಲ್ ಫಾರ್ಮ್ ಅದು? ನಿಮ್ಗೆ ಯಾಕೆ ಬೇಕದು? ಏನೋ ಗೊತ್ತಿಲ್ಲ. ನಿಮ್ಗೆಲ್ಲ ಎಲ್ಲ ಗೊತ್ತು, ನೀನು ತಿರ್ಗಾ ನನ್ಗೆ ಆಗ್ತಾ ಇದೆಯಾ ಚಾಕು. ಮಾಲೂರಿಂದ ಹುಡುಗಿರ್ ಏನಾದ್ರು ನಿಮ್ಗೆ ಮೆಸೇಜ್ ಮಾಡ್ತಾರಾ? ಮಾಡಿದ್ರಣ್ಣ, ಮಾಡಿದ್ರು. ಬಟ್ ಅಣ್ಣ ವಿಡಿಯೋ ಸೂಪರ್ ಅಣ್ಣ, ಯಾವ ಊರಣ್ಣ ಅಂತ ಕೇಳಿದ್ರು. ಈ ಊರ ಹೆಸರು ಹೇಳಿದ್ದೀನಿ, ಸೂಪರ್ ಅಂದ್ರೆ ಥ್ಯಾಂಕ್ ಯು ಅಂತ ಹಾಕಿದ್ದೀನಿ. ಬಟ್ ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಮಾಲೂರಲ್ಲಿ ಎಲ್ಲಾರು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇರ್ತೀರಾ, ಯಾರು ವಿನಯ್ ಅಂತ ಕರೆಯೋದು ಹುಡುಗರು ಅಣ್ಣ ಅನ್ನೋದು ಬೇಜಾನ್ ಜನ ಸಿಗ್ತಾರೆ. ನನ್ಕ ನಮ್ ಹುಡುಗ ಹಿಂದೆ ಇರ್ತಾನಲ್ಲ, ಅವ್ನು ರೆಫರ್ ಮಾಡ್ತಾನೆ ನನ್ಕ, ಅಣ್ಣ ಹಿಂಗೆ ನೋಡೋಣ ಯಾರೋ ನಿನ್ ವಿಡಿಯೋಸ್ ನೋಡ್ಕೊಂಡು ಅಣ್ಣ ಒಬ್ಬೊಬ್ರು ಅಣ್ಣ ನಿನ್ ಅಭಿಮಾನಿ ಅಣ್ಣ ಅನ್ನೋದು. ಗಾಡಿದ ಹೋಗ್ತಾ ಇರ್ತೀನಿ, ಅವ್ರು ಗಾಡಿದ ಕೂಗ್ಲಿಕ್ಕೋದು ಅಣ್ಣ ನಿನ್ ಅಭಿಮಾನಿ ಅನ್ನೋದು. ಪಾಪ ಹುಡುಗಿರು ಮೊನ್ನೆ 10 ಜನ ಮಾತಾಡ್ಸಿದ್ರು. ಕಂಗ್ರಾಚುಲೇಷನ್ ಬ್ರದರ್. ಇಲ್ಲ ಪಾಪ ಅವ್ರೇನೋ ಎಕ್ಸಾಮ್ ಬರಕ್ ಹೋಗ್ತಾ ಇದ್ರಂತೆ. ಮಾತಾಡ್ಸಕ್ಕಿಂತ ಮುಂಚೆ ನಮ್ ಹುಡುಗನ್ ಕೇಳಿರೋದು, ಈ ಬಟನ್ ಮಿಲ್ಕ್ ವಿನಿತಾನೆ ಇವನು ಬಾರಿ ಮಾತಾಡ್ಸೋಣ ಅಂತ ಹೇಳಿರೋದು. ಬೇಡ ಬಾರೆ ಹೋಗೋಣ ಎಕ್ಸಾಮ್ಗೆ ಟೈಮ್ ಆಯ್ತಂತ. ಆಮೇಲೆ ಇಲ್ಲ ಮಾತಾಡ್ಸ್ಬೇಕಂದ್ಬಿಟ್ಟು ಪಾಪ ಬಂದಿದ್ರು, ಪಾಪ ಎಲ್ಲ ಮಾತಾಡ್ಸಿದ್ರು. ಆಮೇಲೆ ತಿರ್ಗಾ ಮೆಸೇಜ್ ಕೂಡ ಮಾಡಿದ್ರು, ಅಣ್ಣ ತುಂಬಾ ಥ್ಯಾಂಕ್ಸ್ ಅಣ್ಣ, ನಾನು ಏನೋ ಅನ್ಕೊಂಡಿದ್ದೆ ನಿಮ್ಮನ್ನ, ಇಷ್ಟು ಇದಂತ ಗೊತ್ತಿಲ್ಲ ಅಣ್ಣ, ತುಂಬಾ ಥ್ಯಾಂಕ್ಸ್ ಅಣ್ಣ, ಮೀಟ್ ಮಾಡಿದಕ್ಕೆ. ಫೋಟೋ ಬೇಕಾ? ಅದ್ರೊಂದು ಫೋಟೋ ಬೇಕಾ? ನಂಬರ್ ಕೊಟ್ರ? ನಂಬರ್ ನಾನ್ ಕೇಳಿಲ್ಲ ಅಣ್ಣ, ಅವರು ನನ್ ಕೇಳಿಲ್ಲ, ನಾನು ಅವ್ರನ್ನ ಕೇಳಿಲ್ಲ ನಂಬರ್. ಇವಾಗ ನಂಬರ್ ಕೊಟ್ರೆ ಏನಾಗ್ತದ ಗೊತ್ತಾ, ಅವ್ರ ಹುಡುಗನ ಯಾರೋ ಒಬ್ನ ಇರ್ತಾನೆ, ಇಲ್ಲ ಅವ್ರ ಅಣ್ಣ ಇರ್ತಾನೆ, ಫೋನ್ ಮಾಡ್ತಾನೆ ನನ್ಕ, ಏನೋ ವಿಡಿಯೋಗಳು ಮಾಡ್ಕೊಂಡು ಹುಡುಗಿನ ಪಡಿಸ್ತಾ ಇದೀಯೋ ಅಂತಾರೆ. ಯಾಕೆ ಅವ್ರ ರಿಸ್ಕೇ ತಗೊಳಲ್ಲ, ಅದಕ್ಕೋಸ್ಕರ ಹುಡುಗಿರಿಂದ ದೂರನೇ. ಅಂದ್ರೆ ಮದ್ವೆ ಪ್ಲಾನ್ಸ್ ಏನಿಲ್ವಾ ನಿಮ್ದು? ಅಣ್ಣ ಇನ್ನ ಇವಾಗ 35-40 ಆಗೋಣಂತ. ಗೊನೆ ತೋರ್ಸಪ್ಪ. ಇಲ್ಲ ಮದ್ವೆ ಆಗ್ಬೇಕು, ಬಟ್ ಹುಡುಗಿ ನೋಡ್ತೀನಿ, ಯಾರನ್ನ ನಮ್ಗೆ ಅಡ್ಜಸ್ಟ್ ಆದ್ರ ಇದ್ರೆ ಲವ್ ಮಾಡಿ ಮದ್ವೆ ಆಗೋಣ. ಅಡ್ಜಸ್ಟ್ ಅಂದ್ರೆ ನಮ್ ತಾಲೂಕಲ್ಲೇ ಬೇಕಾ? ಇಲ್ಲೇ ಒಂದು ಪ್ಲಾನ್ ಮಾಡ್ಬಿಡ್ತೀನಿ, ಒಂದು ಪ್ರಪೋಸಲ್. ಅಣ್ಣ ಎಲ್ಲಾದ್ರೆ ಅಣ್ಣ ಬಂಗಾರ ಎಲ್ಲಿ ಕೆತ್ಕೊಂಡು ಹೋದ್ರೆ, ಡೆಲ್ಲಿ ಕೆತ್ಕೊಂಡು ಹೋದ್ರೆ ಬಂಗಾರನೇ. ಒಟ್ನಲ್ಲಿ ಇದ್ರೆ ಸಾಕು. ಹುಡುಗಿ ಇದ್ರೆ ಸಾಕು ಇವ್ರ ಪ್ರಕಾರ. ಹುಡುಗಿದ್ರೆ ಸಾಕಲ್ಲ ಅಣ್ಣ, ಮನ್ಸಿರ್ಬೇಕಣ್ಣ. ಓಕೆ, ಹುಡುಗಿಗೆ ಒಂದ್ ಒಳ್ಳೆ ಮನ್ಸಿದ್ದು ಚೆನ್ನಾಗಿ ನೋಡ್ಕೊಳ್ಳೋಂತ ಹುಡುಗಿ ಸಿಕ್ಕಿದ್ರೆ ಮಾಲೂರು ತಾಲೂಕು, ಇಲ್ಲಂತಂದ್ರೆ ಈ ವಿಡಿಯೋ ಎಲ್ಲರಿಗೂ ರೀಚ್ ಆಗುತ್ತೋ. ಔಟ್ ಆಫ್ ಕಂಟ್ರಿ ಇದ್ರೂ ಓಕೆನಾ? ರೀಚ್ ಮಾಡಿಸ್ಬಿಡ್ತೀನಿ. ಅಯ್ಯೋ ಕದ್ರ
ಅಲ್ಲಿ ಕೋವಿಡ್ ಬರಕ್ಕೆ ಆಗಲ್ಲ ಅಣ್ಣ. ಓಕೆ, ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ತಾಳಿ ಕಟ್ಸ್ತೀನಿ, ತಲೆ ಕೆಡ್ಸ್ಕೊಬಿಡಿ. ಬಡಕತ್ರ. ಓಕೆ, ಯಾರಾದ್ರೂ ಲವ್ ಅಲ್ಲಿ ಇಂಟ್ರೆಸ್ಟ್ ಇದ್ದು ಇಲ್ಲಂದ್ರೆ ಪಾಪ ನಮ್ಮ ಹುಡುಗ ಕಾಲೇಜ್ ಸಿಂಗಲ್ ಆಗವನೆ, ಅವ್ನು ಯಾವಾಗೂ ನಾನು ಕೇಳ್ತೀನಿ ಯಾವ್ದೋ ಒಂದು ಹುಡುಗಿ ಹೇಳೋಣ ಅಂತ. ದಯವಿಟ್ಟು ಅವ್ನಿಗೆ ಯಾರು ಒಂದು ಹುಡುಗಿ ಇದ್ದೆ ದಯವಿಟ್ಟು ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಹಂಗೆ ಒಂದು ಐ ಲವ್ ಯು ಅಂತ ಹೇಳ್ಬಿಡಿ. ಝೂಮ್ ಆಗಿ ಹೇಳ್ತೀನಿ, ಐ ಲವ್ ಯು ಅಂತ ಹೇಳ್ಬಿಡ್ರಿ. ಯಾರು ಮಾಲೂರು ತಾಲೂಕು ಇಲ್ಲ ಸರೌಂಡಿಂಗ್ ಯಾರಾದ್ರು ಒಂದೊಳ್ಳೆ ಲಕ್ಷಣವಾಗಿರುವಂತ ಹುಡುಗಿ, ಒಳ್ಳೆ ಮನ್ಸಿರುವಂತ ಹುಡುಗಿ, ಮದ್ವೆಗೆ ಇಷ್ಟ ಇರೋಂಥ ಹುಡುಗಿ, ಹೌದು, ವಿನಯ್ ಅವ್ರನ್ನ ದಯವಿಟ್ಟು ಮಾಡ್ಕೋಬೇಕಾಗಿ ನಮ್ಮ ಕಡೆಯಿಂದ ಪ್ರಪೋಸಲ್. ತಣ್ಣಕ್ಕೆ ಅಂದ್ರೆ ಒಂದ್ ಸ್ವಲ್ಪ AC ತರ ನಿಮ್ಗೇನ್ AC ಬೇಕಂದ್ರೆ ಇಲ್ಲಿ ಬಂದ್ಬಿಡ್ತೀರಾ ಮನೆಯಿಂದ? ಇಲ್ಲ ಅಣ್ಣ, ತಣ್ಣಗೆ ಇರ್ತೈತೆ, ತ್ಯಾಮ ಇರ್ತೈತಲ್ಲ, 24x7 ತ್ಯಾಮ ಇರ್ತೈತೆ. ಅಂದ್ರೆ ಈ ಬಾಳೆ ಗಿಡಕ್ಕೇನು ನೀರ್ ಜಾಸ್ತಿ ಬೇಕಾ? ಎವ್ರಿ ಡೇ ಬಿಡ್ತೀರಾ? ಡೈಲಿ ಬಿಟ್ರು ಮೋಸ ಆಗಲ್ಲ, ಅದಕ್ಕೆ ಡೈಲಿ ಬೇಕು ಅದಕ್ಕೆ. ಓಕೆ, ಅಂದ್ರೆ ಡೈಲಿ 1 hour 2 hours ಆ ತರ ಬಿಡ್ತೀರಾ? ಕಾರಣ ಆಟೋಮೆಟಿಕ್ ಹಾಕಿರ್ತೀರಿ, ಆಟೋಮೆಟಿಕ್ ಎತ್ಕೊಂಡು ಓಡ್ತಾ ಇರ್ತದೆ. ಓಕೆ, ನೀರ್ ಎಷ್ಟು ಜಾಸ್ತಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಫಸಲು ಬರುತ್ತೆ. ಹೌದೌದು. ನಾನು ನಿಮ್ಮ ತೋಟದಲ್ಲಿ ತೆಂಗಿನ ಮರಗಳನ್ನ ನೋಡಿದೆ. ಹೌದು, ನಮ್ಗೇನಾರು ಏನು ತೆಂಗಿನಕಾಯಿ ಏನಾದ್ರು ಕಿತ್ಕೊಡ್ತೀರಾ ಕುಡಿಯೋದಾ? ಅಣ್ಣ, ತೆಂಗಿನಕಾಯಿಗಳು ನಿನ್ನ ಅದೃಷ್ಟ ಸರಿ ಇಲ್ಲ. ಯಾಕಂತಂದ್ರೆ ನೆನ್ನೆ ಮೊನ್ನೆ ಎಲ್ಲ ಕೊಯ್ಕೊಂಡು ಹೋಗ್ಬಿಟ್ರು. ವರ್ಷ ಲೆಕ್ಕ ಕೊಟ್ಬಿಟ್ಟಿದ್ದೀರಿ, ವರ್ಷ ಲೆಕ್ಕ ಕೊಟ್ಬಿಟ್ಟಿದ್ರಿ. ಅವರೇ ಬಂದು ಕೊಯ್ಕೊಂಡು, ನಾವ್ ಇರಾನ್ ಇಲ್ದಿರ ಇಲ್ಲೇ ಬಂದು ಕೊಯ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲ ಇರಿಸ್ಬಿಟ್ಟು ಅವ್ರು ಬೇಕಾದ್ರೆ ನೀನ್ ಚೆಕ್ ಮಾಡು. ಒಂದಲ್ಲ ಇದ್ದೀರ ಒಂದು ಕೊಲೆನೆ ಕೊಯ್ದೇನೆ ಕತ್ಸನೆ. ಬೇಕಾದ್ರೆ ನಾನು ಎಕ್ತೀನಿ ಮರ್ಕ, ಅದೇನ್ ಟೆನ್ಷನ್ ತಗೊಂಡದ ಏನಿಲ್ಲ. ಮರ ಹತ್ತಿದ್ದೀರಾ ನೀವು? ಹ್ಞೂನಣ್ಣ, ಬರುತ್ತೆ. ನೀನ್ ಇಂಥ ಕೆಲಸ ಅಂತ ಹೇಳ್ಬೇಡ, ಎಲ್ಲ ಕೆಲಸ ಗೊತ್ತು ನನಗೆ. ಸುಳ್ಳು ಹೇಳ್ಬಾರ್ದು ನೀವು. ಅಣ್ಣ, ಇವಾಗ ನೀನ್ ಏನ್ ಕೆಲಸ ಮಾಡ್ಬೇಕಣ್ಣ? ಆ ಮರ ಒಂದು 5 ಅಡಿ ನೋಡೋಣ. 5 ಅಡಿ 10 ಅಡಿನೇ ಆಯ್ತತೀನಿ ಬಣ್ಣ. ಸೊ ಇದು ನೋಡಿ, ಒಂದು ಟಾಸ್ಕ್ ಕೊಟ್ಟಿದ್ದೀನಿ ವಿನಯ್ ಅವ್ರಿಗೆ. ಮರ ಹತ್ತೋದು ಬರುತ್ತೆ, ಹತ್ಬಿಡ್ತೀನಿ ಅಂದರು. ಹತ್ತಿ ಆಯಿತು ಅಂತೇಳಿ ಅವ್ರ ಹತ್ರ ಇದ್ದಿದ್ದು ಮೈಕ್ನ ನಾನು ತೊಗೊಂಡು ಹತ್ತಿಸ್ತಾ ಇದ್ದೀನಿ. ಕಲ್ಕೊಳ್ಳಿ ಯಾರಾದರೂ. ಬೆಂಗಳೂರಲ್ಲಿ ತುಂಬ ಜನಕ್ಕೆ ಮರ ಹತ್ತೋದು ಗೊತ್ತಿಲ್ಲ. ಇಲ್ಲಿ ನೋಡಿ, ನಿಮ್ಮ ತೋಟದಲ್ಲಿ ಬೇರೆ ಏನಿದೆ? ಇವಾಗ ಬಾಳೆ ತೋಟ ನೋಡಿದ್ವಿ, ತೆಂಗಿನ ಮರಗಳಿದೆ. ಅದು ಬಿಟ್ಟು ಬೇರೆ ಏನೇನಿದೆ ನಿಮ್ಮ ಇದರಲ್ಲಿ? ಕೃಷಿ ಹೊಂಡ. ಕೃಷಿ ಹೊಂಡ, ಅಲ್ಲ ಗಿಡಗಳಂದ್ರೆ ಬೇರೆ ಇನ್ನೂ ಏನೇನಿದೆ? ಗಿಡಗಳೇನು ಪರಮುಲ್ಲ, ಆ ಕಡೆ ಬೀನ್ಸ್ ಐತೆ. ಅಲ್ಲ ಇವಾಗೆಲ್ಲ ಫ್ರೂಟ್ಸ್ ಕೊಡುವಂಥದ್ದು, ಇವಾಗ ಚೇಪೆಕಾಯಿ ಅಂತದೇನು ಅಂತದೇನು. ನಿಮ್ದು ಮದ್ವೆದು ಪ್ರೀ ವೆಡ್ಡಿಂಗ್ ಶೂಟ್ ಏನಾದ್ರು ಮಾಡೋದಾದ್ರೆ ನನ್ಗೆ ಗೊತ್ತು ತಾನೆ, ಫೋಟೋಗ್ರಾಫರ್. ಗೊತ್ತು. ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲೇ ಮಾಡೋಣ ನಿಮ್ದು. ಲೈಕ್ ಇವಾಗ ಹೆಂಗೋ ನಾನೊಂದು ಪ್ರಪೋಸಲ್ ಇಟ್ಟಿದ್ದೀನಿ, ಯಾರು ಹುಡುಗಿ ಸಿಕ್ಕರೆ ಆ ಹುಡುಗಿ ತೋಟಕ್ಕೆ ಊಟ ಎತ್ಕೊಂಡ್ ಬರೋ ತರ, ನೀವು ತೋಟದಲ್ಲೇನೋ ಗಿಡಕ್ಕೆ ಏನಾದ್ರು ಮಾಡೋ ತರ, ಆ ತರದ್ದೆಲ್ಲ. ಅದಾದ್ಮೇಲೆ ಈ ತರದ್ದೇ ಒಂದು ಚಾಪೆಯಲ್ಲಿ ಕೂತ್ಕೊಂಡು ಊಟ ತಿನ್ಸೋ ತರ ನಿಮ್ಗೆ ಅವರು. ನಿಮಗ್ ಸೆಕೆ ಬಂದಿರುತ್ತೆ ಹುಡುಗಿ ಟಚ್ ಮಾಡೋದು. ಆ ತರ ಎಲ್ಲ ಒಂದು ಪ್ರೀ ವೆಡ್ಡಿಂಗ್ ಪ್ಲಾನ್ ಮಾಡೋಣ. ಆಯ್ತು ಮಾಡೋಣ. ಸೊ ಇದಾಗಿತ್ತು ಇವತ್ತಿನ ಸ್ಟೋರಿ. ವಿನಯ್ ಅವ್ರದ್ದು ಕಂಪ್ಲೀಟ್ ಆಗಿ ಅವ್ರ ತೋಟ ನೋಡಿದ್ವಿ, ಅವ್ರೇನೇನು ಕೆಲಸ ಮಾಡ್ತಾರೆ, ಅವರ ದಿನನಿತ್ಯ ಹೇಗೆ ನಡೆಯುತ್ತೆ ಚಟುವಟಿಕೆಗಳು ಅನ್ನೋದನ್ನೆಲ್ಲ ಕಂಪ್ಲೀಟ್. ಒಳ್ಳೆ ಕನ್ನಡನೇ ಮಾತಾಡ್ತೀನಲ್ಲ ನಾನು. ಹೌದಣ್ಣ. ಓಕೆ, ಸೊ ನೀವೆಲ್ಲ ನೋಡಿದ್ದೀರಾ. ಆ್ಯಂಡ್ ಇವ್ರಿಗೆ ನಮ್ಮ ಕಡೆಯಿಂದ, ನಮ್ಮ ಟೀಮ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟು. ಪ್ಲೀಸ್ ವಿನಯ್ ಅವರೇ ಬರ್ರ ನೀವು ಬರ್ರ ಬನ್ನಿ. ಬರ್ರ ಇಲ್ಲ, ಅವ್ರು ಸೇರಿಸ್ಬಿಟ್ಟು ಫಸ್ಟು ಅವ್ರು ಇಲ್ಲಿಗೆ ಹಾಕ್ರಿ, ಕೈ ಹಾಕ್ರಿ. ಸೊ ಇದು ಬಂದು ವಾಟರ್ ಆ್ಯಪಲ್. ಓಕೆ ಅಣ್ಣ, ನಾನು ಇದೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ನೆನ್ನೆ ನೈಟ್ ನನಗೊಂದು ಥಾಟ್ ಬಂತು, ನಾನು ಹೋಗಿದ್ದ ಕಡೆ ಏನಾದ್ರು ನಮ್ಮ ರೈತರಿಗೆ ಕೊಡಬೇಕು ಅಂತ. ಸದ್ಯಕ್ಕೆ ನನ್ನ ಕೈಯಲ್ಲಿ ಕೊಡೋಕ್ಕಾಗ್ತಾ ಇರೋದು ಇದು. ಓಕೆ ಅಣ್ಣ, ಎಲ್ಲ ರೈತರಿಗೂ ಯಾರಿಗೆಲ್ಲ ಇಂಟರ್ವ್ಯೂ ತಗೋತೀನೋ ಅವ್ರಿಗೆಲ್ಲ ಸೇಮ್ ಗಿಡಗಳನ್ನ ಗಿಫ್ಟ್ ಮಾಡ್ತಾ ಹೋಗ್ತೀನಿ ನಾನು. ಸೊ ಇದನ್ನ ಚೆನ್ನಾಗಿ ಕಾಪಾಡಿ ಅಣ್ಣ. ಇದ್ರ ಬೆಳೆದ್ಬಿಟ್ಟು ಇದ್ರಾಗಿರೋ ಹಣ್ಣೆ ನಿಂಗೆ ತಿನ್ನಿಸ್ತೀನಿ ಬಿಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊತ್ತಂಬರಿ ಸೊಪ್ಪು ಕಿತ್ಕೊಂಡ್ಬರ್ರ. ನಾವು KR ಪುರಮಲ್ಲಿ ಸಿಗೋಣ. ಸೊ ಕೊತ್ತಂಬರಿ ಸೊಪ್ಪನ್ನ ಕೇಳಿ ಕಳಿಸ್ತಾ